ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನೋಡೋಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಇವತ್ತು ಅಕ್ಕಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅನ್ನನ ಕುಕ್ಕರಲ್ಲಿ ಮಾಡಿಕೊಂಡು ಒಂದು ಪಾತ್ರೆಗೆ ಆ ಅನ್ನನ ಸ್ವಲ್ಪ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅನ್ನ ಹಾಕಿ ರೊಟ್ಟಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ರೊಟ್ಟಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಹಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀವಿ. 1.5 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಅನ್ನ ಮಾಡಿಕೊಂಡು ನಾವು ಈ ರೀತಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದಬೇಕು, ನೋಡಿ ಈ ರೀತಿ ನಾದ್ಕೋಬೇಕು. ಸೊ ಇವಾಗ ಹಿಟ್ಟನ್ನ ಎಲ್ಲ ಚೆನ್ನಾಗಿ ನಾದ್ಕೊಂಡು ಆಗಿದೆ. ಸೊ ಇವಾಗ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ, ಬನ್ನಿ. ಸೊ ನೀವು ಹಿಟ್ಟು ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಹಾಕೋಬೋದು. ಸೊ ಇವಾಗ ರೊಟ್ಟಿನ ಈ ರೀತಿ ಬಡಿಬೋದು ಅಥವಾ ರೊಟ್ಟಿನ ಚಪಾತಿ ಮಾಡೋ ರೀತಿ ನಾವು ಲಟ್ಟಿಸ್ಕೋಬೋದು. ಸೊ ರೊಟ್ಟಿ ಬಡಿಯೋಕ್ಕೆ ಬರೋರು ಈ ರೀತಿ ರೊಟ್ಟಿನ ಮಾಡ್ಬೋದು. ಹಾಗೆಯೇ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅನ್ನುವ ಒಂದು ವಿಡಿಯೋ ಕೂಡ ಮಾಡಿದ್ದೀವಿ. ಅದರ ಲಿಂಕ್ ಕೂಡ ಮೇಲೆ ಐ ಬಟನ್ನಲ್ಲಿ ಬರ್ತಾ ಇರುತ್ತೆ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಇರುತ್ತೆ, ಚೆಕ್ ಮಾಡಿ. ಈಗ ತವ ಕೂಡ ಆಗಿದೆ. ಇವಾಗ ರೊಟ್ಟಿನ ಹಾಕ್ಕೊಳ್ಳೋಣ. ರೊಟ್ಟಿ ಹಾಕಿದ್ಮೇಲೆ ಒಂದು ಒದ್ದೆ ಬಟ್ಟೆಯಲ್ಲಿ ರೊಟ್ಟಿ ಮೇಲೆ ಈ ರೀತಿ ನೀರನ್ನು ಹಚ್ಕೋಬೇಕು. ಈ ರೀತಿ ಹಚ್ಚೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ, ಹಾಗೆ ಉಬ್ಬುತ್ತೆ ಕೂಡ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ಟರ್ನ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ರೊಟ್ಟಿ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ತುಂಬ ಈಸಿಯಾಗಿ ನಾವು ರೊಟ್ಟಿನ ಮಾಡ್ಕೋಬೋದು. ಹಾಗೆಯೇ ರೊಟ್ಟಿಗೆ ಕಾಯಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ಇವತ್ತು ಬೀಟ್ರೋಟ್ ಪಲ್ಯ ಮಾಡಿದ್ವಿ, ಅದು ಕೂಡ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಇವತ್ತು ನಾನು ಹಳ್ಳಿ ಸೊಗಡಿನ ಒಂದು ಚಟ್ನಿ ಪುಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರ ಹೆಸರು uchellu ಅಥವಾ ಗುರೆಳ್ಳು ಅಂತ ಕೂಡ ಕರೀತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಚಟ್ನಿ ಪುಡಿ. ಸೊ ಮೊದಲನೇದಾಗಿ ಇದು 1 ಬಟ್ಲಷ್ಟಿದೆ, ಹುರಿದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ಬನ್ನಿ. ನೋಡಿ, ಇದನ್ನು ಚೆನ್ನಾಗಿ ಹುರಿದಿಟ್ಕೊಂಡಿರುವಂತಹ ಗುರೆಳ್ಳು, ಹಾಗೆ 12ರಿಂದ 13 ಬೆಳ್ಳುಳ್ಳಿ, ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕು ಅಂದರೆ ನೀವು ಜೀರಿಗೆ ಕೂಡ ಹಾಕೋಬೋದು. ಇವಾಗ ನಾನು ಮಿಕ್ಸಿ ಜಾರ್ಗೆ ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡ್ಕೊಳ್ಳೋಣ. ಸೊ ನೋಡಿ, ಪುಡಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಆಗುತ್ತೆ. ಸೊ ತುಂಬಾ ಬೇಗ ಆಗುವಂತಹ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿಗೂ ಒಳ್ಳೆ ಕಾಂಬಿನೇಷನ್. ಹಾಗೆ ಚಪಾತಿಗಳಿಗೆ ಕೂಡ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ಇವತ್ತು ನಾನು ಕೆಲವೊಂದು ಬಟ್ಟೆ ಮೇಲೆ ಮಾಡಿರುವಂತಹ ಥ್ರೆಡ್ ವರ್ಕ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಹೈಸ್ಕೂಲಲ್ಲಿ ಇದ್ದಾಗ ಒಂದು ಕ್ರಾಫ್ಟ್ ಕ್ಲಾಸ್ ಇತ್ತು, ಅಲ್ಲಿ ಕಲಿಸಿದ್ರು. ಹಾಗೆ ಈಗ ನೋಡ್ತಾ ಇರೋದು ಉಲ್ಲನ್ನಲ್ಲಿ ಮಾಡಿರುವಂತಹದ್ದು. ಇದು ನಮ್ಮ ಆಂಟಿ ಹೇಳ್ಕೊಟ್ಟಿದ್ದು. ಊರಿಗೆ ಹೋದಾಗ ನಾನು ಆಂಟಿ ಜೊತೆ ನಾನು ಮಾಡಿದ್ದೆ ಇದನ್ನು. ಹಾಗೆ ಈಗ ನೋಡ್ತಾ ಇರೋದು ಇದು ನಾನೇ ಪೇಂಟ್ ಮಾಡಿದ್ದು, ಟೆಡಿ ಬೇರ್ದು. ಇದು ಒಂದು ಥ್ರೆಡ್ ವರ್ಕ್ ಇದೆ. ಮೊದಲು ನಾವು ಒಂದು ಡಿಸೈನನ್ನು ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ಥ್ರೆಡ್ ವರ್ಕ್ನ ಮಾಡಬೇಕಾಗುತ್ತೆ. ಇದು ಅಮ್ಮ ಮಾಡಿದ್ದು. ಸೊ ಸುತ್ತಲೂ ಲೇಸೆಲ್ಲ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಾನೇ ಮಾಡಿದ್ದು ಪೇಂಟು. ಸ್ವಲ್ಪ ಎಲ್ಲ ಕಲರ್ ಹೋಗಿದೆ.
ಈಗ ತೋರಿಸ್ತಾ ಇರೋದು ಅಮ್ಮ ಮಾಡಿರೋದು ಇದು ಥ್ರೆಡ್ ವರ್ಕು. ಹಾಗೆ ಈ ವೈಟ್ ಕಲರ್ ಕ್ಲಾತ್ ಇದೆಯಲ್ಲ, ಇದೆಲ್ಲ ಟಿ ವಿ ಮೇಲೆ ಕವರ್ ಮಾಡೋಕ್ಕೆ ಅಂತ ಮಾಡಿದ್ದಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಒಂದು ಥ್ರೆಡ್ ವರ್ಕ್ ಎಲ್ಲ ಅಮ್ಮ ಮಾಡಿದ್ದು. ಇದೆಲ್ಲ ಆವಾಗ ತುಂಬಾ ಹಾಕ್ತಾಯಿದ್ರು ಅಮ್ಮ. ಈಗ ನೋಡ್ತಾ ಇದ್ದೀರಲ್ವಾ, ಈ ಒಂದು ಇದು ಥ್ರೆಡ್ ವರ್ಕೇನೆ. ಸೊ ಇದಕ್ಕೆ ಅಂತಲೇ ಸಪ್ರೇಟಾಗಿ ಕ್ಲಾತ್ ಸಿಗುತ್ತೆ. ಇದನ್ನು ಅದೇನೋ ಕೌಂಟ್ ಮಾಡಿಬಿಟ್ಟು ಹಾಕೋದು ಅಂತ ಹೇಳ್ತಾಯಿದ್ರು ಅಮ್ಮ. ಇದೆಲ್ಲ ತುಂಬ ಹಳೇದು, ಕಮ್ಮಿ ಅಂದರೂ ಒಂದು 40 ವರ್ಷದ ಹಳೇದೇ ಇವೆಲ್ಲ. ಇದು ಉಲ್ಲನ್ ವರ್ಕು. ಇದು ಕೂಡ ತುಂಬಾ ಚೆನ್ನಾಗಿದೆ, ಟೇಬಲ್ ಮೇಲೆಲ್ಲ ಹಾಕೋಕ್ಕೆ ಆವಾಗ ಉಪಯೋಗಿಸ್ತಾಯಿದ್ರು. ಇದು ಫ್ಯಾಬ್ರಿಕ್ ಪೇಂಟು ಮಾಡಿರೋದು. ಒಂದು ವೈಟ್ ಕ್ಲಾತ್ಗೆ ಈ ರೀತಿ ಲೇಸನ್ನು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದೆಲ್ಲ ಪೇಂಟಿಂಗಲ್ಲಿ ಫಸ್ಟ್ ಕಲಿಸ್ತಾರೆ. ಈ ರೀತಿ ಬೇಸಿಕ್ಕು, ಈ ರೀತಿ ಡಬಲ್ ಶೇಡ್ ಆಗಿರ್ಬೋದು, ಈ ರೀತಿ ಯಾವ ರೀತಿ ನಾವು ಮಾಡ್ಬೋದು ಅಂತ. ಸೊ ಮೊದಲಿಗೆ ಡಿಸೈನ್ಸ್ ಎಲ್ಲ ಬರ್ಕೊಂಡು ಆಮೇಲೆ ಪೇಂಟ್ ಮಾಡಿರುವಂಥದ್ದು. ನೋಡಿ ಡಬಲ್ ಶೇಡಲ್ಲಿ ಪೇಂಟ್ ಮಾಡಿರೋದು ಇದು. ನೋಡಿ ಇದು ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಇದು. ಈ ರೀತಿ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ನಾವು ಬರ್ಕೊಂಡು ಈ ರೀತಿ ಪೇಂಟಿಂಗ್ಸ್ಗಳನ್ನ ಮಾಡ್ಬೋದು. ಹಾಗೆಯೇ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಡಬಲ್ ಶೇಡಲ್ಲಿ ಇರುವಂತಹ ಫ್ಲವರ್ಸು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಬಲ್ ಶೇಡಲ್ಲಿ ಮಾಡಿದ್ರೆ. ಇವೆಲ್ಲ ಫ್ಯಾಬ್ರಿಕ್ ಪೇಂಟ್ಸ್ಗಳು. ಯಾರಿಗಾದ್ರೂ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಕ್ಲಾತಲ್ಲಿ ನೀವು ಈ ರೀತಿ ಡಿಸೈನನ್ನೆಲ್ಲ ಮಾಡಿಕೊಂಡು ಪೇಂಟನ್ನು ಮಾಡ್ಬೋದು. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಳೆ ಮನೆ ಹತ್ರ ಅಮ್ಮ ಮಧ್ಯ ಫ್ರೀ ಇರ್ತಾಯಿದ್ರು. ಸೊ ಆವಾಗ ಅಪ್ಪ ಆಫೀಸ್ಗೆ ಹೋದ್ಮೇಲೆ ಅಮ್ಮ ಈ ರೀತಿ ಕ್ಲಾಸ್ಗೆಲ್ಲ ಹೋಗಿ ಕಲ್ತಿದ್ದಂಥದ್ದು. ಹಳೆ ಮನೆ ಹತ್ರ ಒಬ್ಬರು ಕವಿತಾ ಅಂತ ಇದ್ದರು, ಅವರು ಈ ಒಂದು ಕ್ಲಾಸ್ಗಳನ್ನ ಮಾಡ್ತಾಯಿದ್ರು. ಹಾಗೆ ಅಮ್ಮನ ಜೊತೆ ಇನ್ನೂ ಒಬ್ಬರು ಶೋಭಕ್ಕ ಅಂತ ಇದ್ದರು. ಸೊ ಅವರಿಂದ ಅಮ್ಮ ಈ ಕ್ಲಾಸ್ಗೆಲ್ಲ ಹೋಗಿ ಕಲ್ತಿದ್ದು. ಇದು ಸೋಫಾ ಕವರ್ ಸೆಟ್ಟು. ಸೊ ಅಮ್ಮ ಒಂದು ಮಾಡಿರುವಂಥದ್ದು. ಸೊ ಯೆಲ್ಲೋ ಕಲರ್ಗೆ ಈ ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಸೊ ನೀವು ಮನೆಯಲ್ಲಿರುವಂತಹ ಸೋಫಾ ಕವರ್ ಸೆಟ್ಟನ್ನು ಅದರ ಅಳತೆ ತಗೊಂಡು ನೀವು ಈ ರೀತಿ ಮಾಡ್ಬೋದು. ಬೇರೆ ಕಲರ್ನ ಕೂಡ ಯೂಸ್ ಮಾಡಿ ಅದಕ್ಕೆ ಲೇಸ್ ಅಟ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸೋಫಾ ಮೇಲೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಇದೆಲ್ಲ ತುಂಬ ಹಳೆಯದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.